ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಗೋಲ್ಡ್ ಟ್ರೀ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೇನೆ. ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡುವ ಬನ್ನಿ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋಗೆ ನಾನು ಒಂದು ಇಂಗ್ರೀಡಿಯೆಂಟ್ಸ್ ಏನಪ್ಪ ಅಂದರೆ ಅಕ್ಕಿ, ಕಡಲೆಬೇಳೆ, ಹೆಸರುಬೇಳೆ, ಮಸೂರ್ ದಾಲ್ ಮತ್ತು ಕಡಲೆ ಬೀಜ, ಉದ್ದಿನಬೇಳೆ, ಬಾದಾಮಿ, ಗೋಡಂಬಿ, ಜೀರಿಗೆ. ಸೊ ಇಷ್ಟನ್ನು ಸೇರಿಸ್ಕೊಂಡು ಇಲ್ಲಿ ನೀಟಾಗಿ ಒಂದು 2-3 ಬಾರಿ ವಾಶ್ ಮಾಡ್ಕೋಬೇಕು. ನೋಡಿ, ಜೀರಿಗೆ ಮತ್ತು ಬಾದಾಮಿ, ಗೋಡಂಬಿಯನ್ನು ತೊಳೆಯೋ ಅವಶ್ಯಕತೆ ಇಲ್ಲ. ಜೀರಿಗೆ ಮಾತ್ರ ತೊಳ್ಕೊಳ್ಳಿ ಸಪ್ರೇಟಾಗಿ. ನಾನು ಮರೆತು ಇದನ್ನು ಆ್ಯಡ್ ಮಾಡಿಬಿಟ್ಟಿದ್ದೇನೆ. ಸೊ ಇದನ್ನು ಒಂದು 2-3 ಟೈಮ್ಸ್ ನೀಟಾಗಿ ವಾಶ್ ಮಾಡಿಕೊಂಡು ನಾನು 20 ನಿಮಿಷ, ಒಂದು 10-20 ನಿಮಿಷ ಬಿಸಿಲಲ್ಲಿ ನೀಟಾಗಿ ಒಂದು ವೈಟ್ ಬಟ್ಟೆ ಮೇಲೆ ಹಾಕಿ ನೀಟಾಗಿ ಒಣಗಿಸಿದ್ದೇನೆ. ಅದಾದ ನಂತರ ನೀಟಾಗಿ ಆರಿದ ಮೇಲೆ ಒಂದನ್ನೊಂದು ನೀಟಾಗಿ ಅಂಟ್ಕೊಳ್ಳೋದಿಲ್ಲ ಕಾಳುಗಳು. ಆ ರೀತಿ ಆರಿದ ಮೇಲೆ ಒಂದು 5 to 10 ಮಿನಿಟ್ಸ್ ಇದನ್ನು ಕಡಾಯಿ ಬಿಸಿ ಆದಮೇಲೆ ಹುರ್ಕೋಬೇಕಾಗುತ್ತೆ. ಸ್ಟವ್ ಆನ್ ಮಾಡಿ ಕಡಾಯಿ ಬಿಸಿ ಆದಮೇಲೆ ಕಡಾಯಲ್ಲಿ ಹಾಕಿ ನೀಟಾಗಿ ಒಂದು 5 to 10 ಮಿನಿಟ್ಸ್ ಹುರಿದಿದ್ದ ನಂತರ ಇದನ್ನು ನಾವೇ ಮಿಕ್ಸಿಯಲ್ಲಿ ನುಣ್ಣಗೆ ಪುಡಿ ಮಾಡಿಕೊಂಡು ಒಂದು ಏರ್ಟೈಟ್ ಕಂಟೈನರ್ನಲ್ಲಿ ಸ್ಟೋರ್ ಮಾಡಿಕೊಂಡು ಇದನ್ನು ನಮಗೆ ಬೇಕಾದಾಗ ಮಗುಗೆ ರೆಸಿಪಿಯನ್ನು ಮಾಡಿಕೊಂಡು ನಾವು ತಿನ್ನಿಸ್ಬೋದು. ಈ ಒಂದು ಇಂಗ್ರೀಡಿಯೆಂಟ್ನ ಮಗುಗೆ ಮಾಡೋದ್ರಿಂದ ತುಂಬಾ ಬೆನಿಫಿಟ್ಸ್ ಇದೆ. ಹಾಗೆ ಈಸಿಲಿ ಡೈಜೆಸ್ಟ್ ಆಗುತ್ತೆ. ಈ ಎಲ್ಲ ಕಾಳುಗಳಿಂದ ಮಗುಗೆ ತುಂಬಾ ಪ್ರೋಟೀನ್ ಸಿಗುತ್ತೆ ಅಂತಲೂ ಹೇಳ್ಬೋದು. ಮಗುಗೆ ತುಂಬಾ ಬೆನಿಫಿಟ್ಸ್ ಕೂಡ ಇದೆ. ಹೆಲ್ತಿ ಗೈನ್ಗೂ ತುಂಬ ಹೆಲ್ಪ್ ಆಗುತ್ತೆ. ಸೊ ನೋಡಿ, ಈಗ ಈ ಮಗುಗೆ ಸರ್ವ್ ಮಾಡಲಿಕ್ಕೆ ನಾನು ಒಂದು 2 ಸ್ಪೂನಷ್ಟು ಪೌಡರ್ನ ತೊಗೊಂಡು ಬಿಸಿ ನೀರನ್ನ ಹಾಕಿ ನೀಟಾಗಿ ಗಂಟಾಗದೇ ಇರೋ ಥರ ಅದನ್ನು ಒಂದು 2 ಮಿನಿಟ್ಸ್ ಅದನ್ನು ನೆನೆಸಿಡಬೇಕು. ಈಗ ಉಳಿದಿರ್ತಕ್ಕಂಥ ಪೌಡರ್ನ ನಾವು ಏರ್ಟೈಟ್ ಕಂಟೈನರ್ನಲ್ಲಿ ಸ್ಟೋರ್ ಮಾಡ್ಕೊಳ್ಬೋದು. ನೀಟಾಗಿ ಗಂಟಿಲ್ಲದೆ ಕಲಿಸ್ಬಿಟ್ಟು ಒಂದು 5 to 10 ಮಿನಿಟ್ಸ್ ಇದನ್ನು ಕುಕ್ ಮಾಡಿದರೆ ಸಾಕು. ಮಗುಗೆ ಅದು ಬಾಯ್ಲ್ ಆಗಿರುತ್ತೆ. ಅದಾದ ನಂತರ ಬಿಸಿ ಆರಿದ ಮೇಲೆ ಮಗುಗೆ ನಾವು ಸರ್ವ್ ಮಾಡ್ಕೊಳ್ಬೋದು. ಈ ಒಂದು ಹೋಮ್ ಮೇಡ್ ಸೆರ್ಲಾಕ್ನ ಮಗುಗೆ ಮಾಡೋದ್ರಿಂದ ತುಂಬಾ ಬೆನಿಫಿಟ್ಸ್ ಇದೆ. ತುಂಬ ಜನ ಆಚೆ ಪರ್ಚೇಸ್ ಮಾಡಿ ಕೊಡ್ತಾರೆ. ನಾನು ನನ್ನ ಮಗುಗೆ ಮನೇಲೇ ನ್ಯಾಚುರಲಾಗಿ ಮಾಡಿನೇ ಕೊಡ್ತೇನೆ. ವೀಕ್ಲಿ ಒನ್ಸ್ ನಾನು ನನ್ನ ಮಗುಗೆ ಕೊಡ್ತೇನೆ. ತುಂಬಾ ಒಳ್ಳೆ ಬೆನಿಫಿಟ್ ಸಿಗುತ್ತೆ. ಮಗುಗೆ ಕೂಡ ತುಂಬಾ ಉಪಯೋಗ ಅಂತಲೇ ಹೇಳ್ಬೋದು ಈ ಒಂದು ರೆಸಿಪಿಯಿಂದ. ಸೊ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಗೈಸ್ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಥ್ಯಾಂಕ್ ಯು ಫ್ರೆಂಡ್ಸ್.